ಹಾಯ್ ಫ್ರೆಂಡ್ಸ್, ಮಂಗಳೂರು ಕ್ಯಾಥೋಲಿಕ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ, ಹಾಗಾಗಿ ವಿಡಿಯೋ ಕೊನೆ ತನಕ ನೋಡ್ರಿ. ಹುದ್ದೆಗಳ ವಿವರದ ಬಗ್ಗೆ ನೋಡೋದಾದ್ರೆ, ಹಿರಿಯ ಸಹಾಯಕ ಅಥವಾ ಸೀನಿಯರ್ ಅಸಿಸ್ಟೆಂಟ್ ಅಂತಗೆ ಸಿಂಧೇಳಿ 2 ಹುದ್ದೆಗಳ ಖಾಲಿ ಇರುವಂಥದ್ದು. ಕಿರಿಯ ಸಹಾಯಕ ಅಥವಾ ಜೂನಿಯರ್ ಅಸಿಸ್ಟೆಂಟ್ ಅಂತಗೆ ಸಿಂಧೇಳಿ 8 ಹುದ್ದೆಗಳು ಖಾಲಿ ಇರುವಂಥದ್ದು. ಒಟ್ಟಾರೆಯಾಗಿ 10 ಖಾಲಿ ಹುದ್ದೆಗಳ ನೇಮಕಾತಿಗಾಗಿ ಈ ಅಧಿಸೂಚನೆ ಹೊರಡಿಸಿರುವಂಥದ್ದು. ಈ ಹುದ್ದೆಗಳಿಗೆ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕ್ರಿ. ನೋಟಿಫಿಕೇಶನ್ ಕೊನೆಯ ಪೇಜ್ಗಳಲ್ಲಿ ಅರ್ಜಿ ಫಾರ್ಮ್ ಅದನ್ನು ತುಂಬಬೇಕು. ತುಂಬಿ ಯಾವ ಅಡ್ರೆಸ್ಗೆ ಕಳಿಸ್ಬೇಕು, ಏನೇನು ಡಾಕ್ಯುಮೆಂಟ್ಸ್ ಕಳಿಸ್ಬೇಕಂತ ಅನ್ನೋದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಸ್ನೇಹಿತರೆ. ಅರ್ಜಿ ಸಲ್ಲಿಸ್ಲಕ್ಕೆ ಕೊನೆಯ ದಿನಾಂಕ ಜೂನ್ 9, 2025 ಆಗಿರ್ತದೆ. ಈ ಜೂನ್ 9, 2025 ಒಳಗಾಗಿ ಈ ಕೋಆಪರೇಟಿವ್ ಬ್ಯಾಂಕಿಗೆ ನಿಮ್ದು ಅರ್ಜಿ ಮುಟ್ಟಿರಬೇಕು ಸ್ನೇಹಿತರೆ. ನೆಕ್ಸ್ಟ್ ವೇತನ ಶ್ರೇಣಿ ಬಗ್ಗೆ ನೋಡೋದಾದ್ರೆ, ಹಿರಿಯ ಸಹಾಯಕ ಹುದ್ದೆಗಳಿಗೆ ಪ್ರತಿ ತಿಂಗಳಿಗೆ 21,600 ರೂಪಾಯಿ ಬೇಸಿಕ್ ಪೇಮೆಂಟ್ ಇರುವಂಥದ್ದು. ಜೂನಿಯರ್ ಅಸಿಸ್ಟೆಂಟ್ ಅಥವಾ ಕಿರಿಯ ಸಹಾಯಕ ಹುದ್ದೆಗಳಿಗೆ ಪ್ರತಿ ತಿಂಗಳಿಗೆ 20,000 ರೂಪಾಯಿ ಬೇಸಿಕ್ ಪೇಮೆಂಟ್ ಇರುವಂಥದ್ದು. ಈ ಬೇಸಿಕ್ ಪೇಮೆಂಟ್ ಮೇಲೆ ಇನ್ ಅಡಿಷನ್ ಆಗಿ ಅಲವೆನ್ಸಸ್ಗಳು ಕೂಡ ನೀಡಲಾಗ್ತದೆ. ತುಟ್ಟಿ ಭತ್ಯೆ ಆಗಿರ್ಬೋದು, ಮನೆ ಬಾಡಿಗೆ ಭತ್ಯೆ ಆಗಿರ್ಬೋದು, ಪ್ರೊವಿಡೆಂಟ್ ಫಂಡ್ಸ್ ಆಗಿರ್ಬೋದು, ಈ ರೀತಿಯ ಹಲವಾರು ಅಲವೆನ್ಸಸ್ಗಳು ಕೂಡ ನೀಡಲಾಗ್ತದೆ. ಅಲವೆನ್ಸಸ್ ಎಲ್ಲ ಸೇರಿದ್ರೆ 28,000 ರೂಪಾಯಿ ತನಕ ಪೇಮೆಂಟ್ ನಿಮ್ಮ ಕೈಗೆ ಸಿಗಬಹುದು. ನೆಕ್ಸ್ಟ್ ವಿದ್ಯಾರ್ಹತೆಯ ಬಗ್ಗೆ ನೋಡೋದಾದ್ರೆ, ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡೋದಾದ್ರೆ, ಹಿರಿಯ ಸಹಾಯಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದರೆ ಯಾವುದಾದ್ರೂ ಒಂದು ಡಿಗ್ರಿ ಪಾಸ್ ಮಾಡಿರ್ಬೇಕು ಸ್ನೇಹಿತರೆ. ಯಾವುದೇ ಪದವಿ ಹೊಂದಿರಬೇಕು. ಅದು BSc ಆಗಿರ್ಬೋದು, BA ಆಗಿರ್ಬೋದು, BCom ಆಗಿರ್ಬೋದು, MCom ಆಗಿರ್ಬೋದು, BE ಆಗಿರ್ಬೋದು, BBM ಆಗಿರ್ಬೋದು, BCA ಆಗಿರ್ಬೋದು, MCA ಆಗಿರ್ಬೋದು, ಯಾವುದಾದ್ರೂ ಒಂದು ಡಿಗ್ರಿ ಪಾಸ್ ಮಾಡಿದ್ರಿ ಅಂತಂದ್ರೆ ನೀವು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದು. ಆದರೆ ಕನ್ನಡದಲ್ಲಿ ವ್ಯವಹಾರದ ಜ್ಞಾನ ಸ್ಪಷ್ಟವಾಗಿ ಓದಲಕ್ಕೆ, ಬರೀಲಕ್ಕೆ, ಆಮೇಲೆ ಮಾತನಾಡ್ಲಕ್ಕೆ ಬರಬೇಕು. ಅದೇ ರೀತಿ ಕಂಪ್ಯೂಟರ್ದ ನಾಲೆಜನ್ನು ಹೊಂದಿರಬೇಕು. ಬ್ಯಾಂಕಿಂಗ್ ವಲಯದಲ್ಲಿ ಕೆಲಸ ಮಾಡಿರ್ತಕ್ಕಂಥವರಿಗೆ ಮೊದಲ ಆದ್ಯತೆ ನೀಡಲಾಗುವುದು ಅಂತ ಮೆನ್ಷನ್ ಮಾಡಿರುವಂಥದ್ದು ಸ್ನೇಹಿತರೆ. ಇನ್ ಕೇಸ್ ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ ನೀವು ಅರ್ಜಿ ಸಲ್ಲಿಸ್ಬೋದು. ಆದರೆ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಮೊದಲ ಆದ್ಯತೆ ಅಂದರೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರಂತ ಮೆನ್ಷನ್ ಮಾಡಿರುವಂಥದ್ದು. ನೆಕ್ಸ್ಟ್ ಕಿರಿಯ ಸಹಾಯಕ ಅಥವಾ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತಂದ್ರೂ ಕೂಡ ಯಾವುದಾದ್ರೂ ಒಂದು ಡಿಗ್ರಿ ಮುಗಿಸಿರ್ಬೇಕು, ಯಾವುದಾದ್ರೂ ಒಂದು ಪದವಿ ಹೊಂದಿರಬೇಕು, ಕಂಪ್ಯೂಟರ್ದ ನಾಲೆಜ್ ಹೊಂದಿರಬೇಕು ಸ್ನೇಹಿತರೆ. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು. ಗರಿಷ್ಠ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಕ್ಯಾಟಗರಿ 1ಗೆ ಸೇರಿದ ಅಭ್ಯರ್ಥಿಗಳಿಗೆ ಗರಿಷ್ಠ 40 ವರ್ಷಗಳು. ಕ್ಯಾಟಗರಿ 2A, 2B, 3A, 3Bಗೆ ಸೇರಿದ ಅಭ್ಯರ್ಥಿಗಳಿಗೆ ಗರಿಷ್ಠ 38 ವರ್ಷ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ 35 ವರ್ಷ ವಯೋಮಿತಿ ಆಗಿರ್ತದೆ. ನೆಕ್ಸ್ಟ್ ಆಯ್ಕೆಯ ವಿಧಾನದ ಬಗ್ಗೆ ನೋಡೋದಾದ್ರೆ, ಅಂದರೆ ಸೆಲೆಕ್ಷನ್ ಪ್ರಾಸೆಸ್ ಬಗ್ಗೆ ನೋಡೋದಾದ್ರೆ, ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ನೇಮಕಾತಿ ಮಾಡ್ಕೊಳ್ತಾರೆ. ಹಿರಿಯ ಸಹಾಯಕ ಮತ್ತು ಕಿರಿಯ ಸಹಾಯಕ 2 ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ನೇಮಕಾತಿ ಮಾಡ್ಕೊಳ್ತಾರೆ. ಲಿಖಿತ ಪರೀಕ್ಷೆಯ ಬಗ್ಗೆ ನೋಡೋದಾದ್ರೆ 200 ಅಂಕದ ಎಕ್ಸಾಮ್ ಇರುವಂಥದ್ದು. ಸಿಲೆಬಸ್ ಏನಿರ್ತದ, ಈ 200 ಅಂಕದ ಎಕ್ಸಾಮ್ದೊಳಗೆ ಯಾವ ಯಾವ ವಿಷಯದ ಮೇಲೆ ಪ್ರಶ್ನೆಗಳು ಕೇಳ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಕನ್ನಡದ ವಿಷಯಕ್ಕಾಗಿ 50 ಅಂಕಗಳು, ಅಂದರೆ ಕನ್ನಡದ ವಿಷಯದ ಮೇಲೆ 50 ಅಂಕಗಳದ ಪ್ರಶ್ನೆ ಕೇಳ್ತಾರ. ಜನರಲ್ ಇಂಗ್ಲೀಷಿಗೆ ಸಂಬಂಧಿಸಿದಂಗೆ 25 ಅಂಕಗಳು, ಜನರಲ್ ನಾಲೆಜಿಗೆ ಸಂಬಂಧಿಸಿದಂಗೆ 25 ಅಂಕಗಳು, ಸಹಕಾರ ವಿಷಯಗಳಿಗೆ ಸಂಬಂಧಿಸಿದಂಗೆ ಅಂದರೆ ಕೋಆಪರೇಟಿವ್ ಸಬ್ಜೆಕ್ಟಿಗೆ ಸಂಬಂಧಿಸಿದಂಗೆ 50 ಅಂಕಗಳು, ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದಂಗೆ 25 ಅಂಕಗಳು, ಬ್ಯಾಂಕಿನ ಚಟುವಟಿಕೆಗಳಿಗೆ ಸಂಬಂಧಿಸಿದ ವಿಷಯಕ್ಕೆ 25 ಅಂಕಗಳು. ಈ ರೀತಿ 200 ಮಾರ್ಕ್ಸಿಂದ ಎಕ್ಸಾಮಿನೇಷನ್ ಇರುವಂಥದ್ದು. ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಇರೋಂಗಿಲ್ಲ. ಆಮೇಲೆ MCQ ಕ್ವಶನ್ಸ್ಗಳಿರ್ತಾವ್ರಿ. MCQ ಕ್ವಶನ್ಸ್ ಅಂದ್ರೆ ಪ್ರತಿ ಪ್ರಶ್ನೆಗೆ 4 ಆಪ್ಷನ್ಸ್ಗಳಿರ್ತಾವೆ. ಅದರೊಳಗೆ ಒಂದು ಸರಿಯಾದ ಉತ್ತರ ಇರ್ತದೆ, ಆ ಉತ್ತರ ಟಿಕ್ ಮಾಡೋದಿರ್ತದೆ. ಈ ರೀತಿಯ MCQ ಅಥವಾ ವಸ್ತುನಿಷ್ಠ ಪ್ರಶ್ನೆಗಳಿರ್ತಾವೆ. ಈ ಲಿಖಿತ ಪರೀಕ್ಷೆಯೊಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 5 ಜನ ಅಭ್ಯರ್ಥಿಗಳಂತೆ ಸಂದರ್ಶನಕ್ಕೆ ಆಯ್ಕೆ ಮಾಡ್ತಾರೆ, ಅಂದರೆ ಇಂಟರ್ವ್ಯೂಗೆ ಸೆಲೆಕ್ಷನ್ ಮಾಡ್ತಾರೆ. ಇಂಟರ್ವ್ಯೂ 15 ಮಾರ್ಕ್ಸಿಂದ ಇಂಟರ್ವ್ಯೂ ಸ್ನೇಹಿತರೆ.
ಇನ್ನು ಫೈನಲ್ ಮೆರಿಟ್ ಲಿಸ್ಟ್ ಯಾವ ರೀತಿ ಪ್ರಿಪೇರ್ ಮಾಡ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಈ ಲಿಖಿತ ಪರೀಕ್ಷೆಯೊಳಗೆ ಏನು ನೀವು ಅಂಕ ಗಳಿಸಿರ್ತೀರಲ್ರಿ, ಆ ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 85% ಅಂಕಗಳನ್ನು ಈ ಫೈನಲ್ ಮೆರಿಟ್ ಲಿಸ್ಟಿಗೆ ಗಣನೆಗೆ ತೊಗೊಳ್ತಾರೆ. ನೆಕ್ಸ್ಟ್ 15 ಮಾರ್ಕ್ಸಿಂದ ಏನು ಇಂಟರ್ವ್ಯೂ ಇರ್ತದಲ್ರಿ, ಈ 15 ಮಾರ್ಕ್ಸ್ ಒಳಗೆ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತೀರಿ ಆ ಮಾರ್ಕ್ಸಿನಲ್ಲಿ 15% ಮಾರ್ಕ್ಸ್ ಈ ಮೆರಿಟ್ ಲಿಸ್ಟ್ಗೆ ಪರಿಗಣನೆಗೆ ತೊಗೊಳ್ತಾರೆ. ಒಟ್ಟು ಕೂಡಿಸಿದ್ರು ಟೋಟಲ್ ಯಾರು ಹೆಚ್ಚಿಗೆ ಮಾರ್ಕ್ಸ್ ಬರ್ತಾವೋ ಅಂಥ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ, ಅದ್ರ ಜೊತೆಗೆ 18% GST ತುಂಬಬೇಕು. ನೆಕ್ಸ್ಟ್ ಇನ್ನು ಉಳಿದ ಕ್ಯಾಂಡಿಡೇಟ್ಗಳಿಗೆ ಈ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳ 1000 ರೂಪಾಯಿ ಜೊತೆಗೆ GSTಯನ್ನು ನೀವು ತುಂಬಬೇಕು ಸ್ನೇಹಿತರೆ. ಈ ಅರ್ಜಿ ಶುಲ್ಕ ಹ್ಯಾಂಗೆ ತುಂಬಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಮಂಗಳೂರು ಕ್ಯಾಥೋಲಿಕ್ ಕೋಆಪರೇಟಿವ್ ಬ್ಯಾಂಕ್ ನಿಗಮ ಇವರ ಹೆಸರಿಗೆ ಯಾವುದಾದ್ರೂ ವಾಣಿಜ್ಯ ಬ್ಯಾಂಕು ಅಥವಾ ಸಹಕಾರಿ ಬ್ಯಾಂಕುಗಳಿಂದ ಪಡೆಯಲಾದ ಡಿಡಿಯ ಮುಖಾಂತರ ಈ ಅರ್ಜಿ ಶುಲ್ಕವನ್ನು ಪಾವತಿಸತಕ್ಕದ್ದು ಸ್ನೇಹಿತರೆ. ಯಾವುದಾದ್ರೂ ಕಮರ್ಷಿಯಲ್ ಬ್ಯಾಂಕಿಗೆ ಹೋಗ್ರಿ ಅಥವಾ ಕೋಆಪರೇಟಿವ್ ಬ್ಯಾಂಕಿಗೆ ಹೋಗ್ರಿ, ಕೋಆಪರೇಟಿವ್ ಬ್ಯಾಂಕಿಗೆ ಹೋಗಿ ಈ ಮಂಗಳೂರು ಕ್ಯಾಥೋಲಿಕ್ ಕೋಆಪರೇಟಿವ್ ಬ್ಯಾಂಕ್ ನಿಗಮ ಲಿಮಿಟೆಡ್ನ ಹೆಸರಿನ ಮೇಲೆ ಒಂದು DD ಕೊಡ್ರಿ ಅಂತ ಹೇಳ್ರಿ, ಅಂದ್ರೆ ಡಿಮ್ಯಾಂಡೆಡ್ ಡ್ರಾಫ್ಟ್ ಕೊಡ್ರಿ ಅಂತ ಹೇಳ್ರಿ. ಅವರು ಅಪ್ಲಿಕೇಶನ್ ಫೀ ಎಷ್ಟು ಇರ್ತದೋ ಅಷ್ಟು ಫೀಸ್ ತೊಗೊಂಡು ನಿಮಗೆ DD ಕೊಡ್ತಾರೆ ಸ್ನೇಹಿತರೆ. ಈ ಒರಿಜಿನಲ್ DD ಈ ಬ್ಯಾಂಕಿಗೆ ಕಳಿಸ್ಬೇಕು ಸ್ನೇಹಿತರೆ, ಅರ್ಜಿ ಜೊತೆಗೆ ಕಳಿಸ್ಬೇಕು. ಅರ್ಜಿ ಯಾವ ರೀತಿ ತುಂಬಬೇಕಂತ ನೆಕ್ಸ್ಟ್ ಹೇಳ್ತೀನಿ ಸ್ನೇಹಿತರೆ. ನೀವು 1ಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಂತ ಅನ್ಕೊಂಡಿದ್ದೀರಿ ಅಂತಂದ್ರೆ ಪ್ರತಿ ಹುದ್ದೆಗೆ ಪ್ರತ್ಯೇಕವಾಗಿರುವಂಥ ಅರ್ಜಿ ಶುಲ್ಕವನ್ನು ನೀವು ತುಂಬಬೇಕಾಗ್ತದೆ ಸ್ನೇಹಿತರೆ, ಇದು ನೆನಪಿರಲಿ. ನೆಕ್ಸ್ಟ್ ಅರ್ಜಿ ಹ್ಯಾಂಗ್ ಸಲ್ಲಿಸೋದು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಈ ನೋಟಿಫಿಕೇಶನ್ ಕೊನೆಯ ಪೇಜ್ಗಳಲ್ಲಿ ಅಪ್ಲಿಕೇಶನ್ ಆದರೆ ಅದರದ್ದು ಪ್ರಿಂಟ್ ತೊಗೊಳ್ರಿ. ಪ್ರಿಂಟ್ ತೊಗೊಂಡು ಅದನ್ನು ನೀಟಾಗಿ ತುಂಬಿ ಅದಕ್ಕೊಂದು ಫ್ರಂಟಿಗೆ ಫೋಟೋ ಅಂಟಿಸೋದಿರ್ತದೆ. ಫೋಟೋ ಅಂಟಿಸ್ರಿ. ಫೋಟೋ ಅಂಟಿಸಿ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ 3 ಭಾವಚಿತ್ರಗಳು ಈ ಅಪ್ಲಿಕೇಶನ್ ಜೊತೆಗೆ ಲಗತ್ತಿಸ್ಬೇಕು. ಅಂದರೆ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಹಾಳೆಯೊಳಗೆ ಹಾಕಿ 3 ಫೋಟೋ ಹಾಕಿ ಆ ಅಪ್ಲಿಕೇಶನ್ಗೆ ಅಟ್ಯಾಚ್ ಮಾಡ್ಬೇಕು. ಆ 3 ಫೋಟೋದ ಹಿಂದೆ ನಿಮ್ಮದು ಸಿಗ್ನೇಚರ್ ಇರಬೇಕು. ಆಮೇಲೆ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ಗಳ ಮೇಲೆ ನಿಮ್ಮದು ಸೆಲ್ಫ್ ಅಟೆಸ್ಟೆಡ್ ಇರಬೇಕು. ನಿಮ್ಮದು ಸಿಗ್ನೇಚರ್ ಸೆಲ್ಫ್ ಅಟೆಸ್ಟೆಡ್ ಅಂತ ಬರೀರಿ, ಅದ್ರ ಮೇಲೆ ಸಿಗ್ನೇಚರ್ ಮಾಡಿರಿ. ಈ ರೀತಿ ನಿಮ್ಮದು ಸರ್ಟಿಫಿಕೇಟ್ಗಳಿರ್ತಾವಲ್ರಿ, ಎಲ್ಲರ ಒಂದು ಕಡೆ ಸೆಲ್ಫ್ ಅಟೆಸ್ಟೆಡ್ ಅಂತ ಬರೀರಿ, ಇದ್ರ ಮೇಲೆ ಸಿಗ್ನೇಚರ್ ಮಾಡಿರಿ ಈ ರೀತಿ. ಓಕೆ ರೀ, ಪ್ರತಿ ಡಾಕ್ಯುಮೆಂಟ್ಗಳ ಮೇಲೆ ಈ ರೀತಿ ಸೆಲ್ಫ್ ಅಟೆಸ್ಟೆಡ್ ಮಾಡಬೇಕ್ರಿ. ಇನ್ನು ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಅಥವಾ ಯಾವ್ಯಾವ ಸರ್ಟಿಫಿಕೇಟ್ಗಳು ಅಟ್ಯಾಚ್ ಮಾಡಬೇಕಂತಂದ್ರೆ, ಡಿಗ್ರಿ ಏನು ಮುಗಿಸಿರ್ತೀರಲ್ರಿ, ಡಿಗ್ರಿಯ ಎಲ್ಲ ಸೆಮೆಸ್ಟರ್ನ ಅಂಕಪಟ್ಟಿಗಳು. ನೆಕ್ಸ್ಟ್ SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್. ಇನ್ ಕೇಸ್ ನೀವು ಎಕ್ಸ್ಪೀರಿಯನ್ಸ್ ಹೊಂದಿದ್ರಿ ಅಂದರೆ ಬ್ಯಾಂಕಿಂಗ್ ವಲಯದಲ್ಲಿ ಕೆಲಸ ಮಾಡಿರ್ತಕ್ಕಂಥದಕ್ಕೆ ಸಂಬಂಧಿಸಿದಂಗೆ ಎಕ್ಸ್ಪೀರಿಯನ್ಸ್ ಹೊಂದಿದ್ರಿ ಅಂತಂದ್ರೆ ಅದಕ್ಕೆ ಸಂಬಂಧಿಸಿದಂಥ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ್, ನೆಕ್ಸ್ಟ್ ID ಪ್ರೂಫ್. ಇವಿಷ್ಟು ಡಾಕ್ಯುಮೆಂಟ್ಸ್ಗಳ ಸೆಲ್ಫ್ ಅಟೆಸ್ಟೆಡ್ ಮಾಡಿ ಈ ಅಪ್ಲಿಕೇಶನ್ ಜೊತೆಗೆ ಲಗತ್ತಿಸ್ಬೇಕು ಸ್ನೇಹಿತರೆ. ಅಪ್ಲಿಕೇಶನ್ ಜೊತೆಗೆ ಲಗತ್ತಿಸಿ ಆ ಅಪ್ಲಿಕೇಶನ್ನು ಆಮೇಲೆ ಏನು ಆ ಡಾಕ್ಯುಮೆಂಟ್ಸ್ಗಳ ಲಗತ್ತಿಸಿರಲ್ರಿ ಅವು ಎಲ್ಲನೂ ಒಂದು ಎನ್ವಲಪ್ನಾಗ ಹಾಕ್ರಿ ಸ್ನೇಹಿತರೆ. ಎನ್ವಲಪ್ ಮೇಲೆ ಬರಿಬೇಕು ಯಾವ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸ್ತಿರ್ತೀರಿ ಆ ಹುದ್ದೆಯ ಹೆಸರು ಆ ಎನ್ವಲಪ್ ಮೇಲೆ ನೀಟಾಗಿ ಬರಿಬೇಕು ಸ್ನೇಹಿತರೆ, ಮೇಲೆ ಫ್ರಂಟಿಗೆ ಬರೆದು ನೆಕ್ಸ್ಟ್ ಮಹಾಪ್ರಬಂಧಕರು ಮಂಗಳೂರು ಕ್ಯಾಥೋಲಿಕ್ ಕೋಆಪರೇಟಿವ್ ಬ್ಯಾಂಕ್ ನಿಗಮ ಆಡಳಿತ ಕಚೇರಿ 2ನೇ ಮಹಡಿ ಹಂಪನಕಟ್ಟ ಮಂಗಳೂರು 575001 ಈ ಅಡ್ರೆಸ್ಗೆ ಕಳಿಸ್ಬೇಕು. 2 ಅಂತ ಏನು ಅಡ್ರೆಸ್ ಬರೀತಿರಲ್ರಿ 2 ಅಡ್ರೆಸ್ನಾಗ ಈ ಅಡ್ರೆಸ್ಸನ್ನು ಬರೀರಿ, ಅಥವಾ ಗೆ ಅಂತ ಏನು ಬರೀತಿರಲ್ಲ ಗೇದೊಳಗೆ ಈ ಅಡ್ರೆಸ್ ಬರೀರಿ. ಬರೆದು ಆ ಎನ್ವಲಪ್ ಕಳಿಸ್ರಿ ಸ್ನೇಹಿತರೆ. ನೀವು ಸ್ಪೀಡ್ ಪೋಸ್ಟ್ ಮೂಲಕನಾದರೂ ಕಳಿಸ್ಬೋದು, ಕೊರಿಯರ್ ಮೂಲಕನಾದರೂ ಕಳಿಸಬಹುದು. ಇದು ಅಪ್ಲಿಕೇಶನ್ ಫಾರ್ಮ್ ಸ್ನೇಹಿತರೆ. ಓಕೆ ರೀ, ಇದಿಷ್ಟು ಈ ಮಂಗಳೂರು ಕ್ಯಾಥೋಲಿಕ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರುವಂಥ ಅಧಿಸೂಚನೆಯ ಮಾಹಿತಿಯಾಗಿತ್ತು.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ಳುತ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.